ಒಂದಿನ ಶೇರ್ ಸಿಂಗ್ ಕಾಡಿನಲ್ಲಿ ಓಡಾಡ್ತಾ ಇತ್ತು. ಆಗ ಅಲ್ಲಿ ನೋಡಿದ್ರೆ ಒಂದು ನರಿ ಇನ್ನೊಂದು ನರಿಗೆ ಹೊಡಿತಾ ಇತ್ತು. ಅಯ್ಯೋ ಕಾಪಾಡಿ! ಈ ನರಿಯನ್ನೇ ಕೊಲ್ಲುತ್ತೆ. ಬಿಟ್ಟು ಬಿಡೋ ಅವನನ್ನ. ಅರೆ ದೇವ್ರೆ, ಶೇರ್ ಸಿಂಗ್ ಬಂದ್ಬಿಟ್ರು, ಓಡು ಇಲ್ಲಿಂದ. ಶೇರ್ ಸಿಂಗ್ ನನ್ನು ನೋಡಿದ ಕೂಡ್ಲೆ ಈ ನರಿ ಅಲ್ಲಿಂದ ಓಡ್ ಹೋಗುತ್ತೆ. ಅಯ್ಯೋ ನನ್ನ ಕಾಲು! ಚಿಂತೆ ಮಾಡ್ಬೇಡ ನರಿ, ನಿನ್ನ ಚಿಕಿತ್ಸೆ ನಾನು ಮಾಡಿಸ್ತೀನಿ. ನಂತರ ಶೇರ್ ಸಿಂಗ್ ಗಾಯಕ್ಕೆಲ್ಲ ಈ ಔಷಧಿಯನ್ನ ಹಾಕುತ್ತೆ. ನಾನು ನಿನ್ನಲ್ಲಿ ಎಷ್ಟು ಸಲ ಹೇಳಿದ್ದೆ ಬೇರೆ ಜಾಗಕ್ಕೆಲ್ಲ ಹೀಗೆ ಹೋಗ್ಬೇಡ ಅಂತ. ನೋಡು ಅದೆಷ್ಟು ಗಾಯಗೊಂಡಿದೀಯ ನೀನು. ಮಹಾರಾಜ್ರೆ, ನಾನು ನನ್ನ ತಮ್ಮನ್ ಹುಡುಕ್ತಾ ಇದ್ದೆ, ಅಷ್ಟರಲ್ಲಿ ಆ ನರಿ ಬಂದು ನನಗೆ ಹೊಡೆದ್ ಬಿಡ್ತು. ಆದ್ರೆ ನಾನು ಸರಿ ಸಮಯಕ್ಕೆ ಬರದಿದ್ರೆ ಆ ನರಿ ನಿನ್ನನ್ನು ಕೊಂದು ಬಿಡ್ತಿತ್ತು. ಹೌದು ಮಹಾರಾಜ್ರೆ. ಇನ್ನು ನೀನು ನನ್ನ ಅನುಮತಿ ಇಲ್ಲದೆ ಎಲ್ಲೂ ಹೊರಗೆ ಹೋಗ್ಬೇಡ. ಸರಿ ಮಹಾರಾಜ್ರೆ. ಇಷ್ಟು ಹೇಳಿ ಶೇರ್ ಸಿಂಗ್ ಅಲ್ಲಿಂದ ಹೊರಟೋಗುತ್ತೆ. ಶೇರ್ ಸಿಂಗ್ ಅಲ್ಲಿಂದ ಹೋಗ್ತಾ ಇರುತ್ತೆ. ಆಗ ದಾರಿಯಲ್ಲಿ ಅದಕ್ಕೊಂದು ಕರಡಿ ಸಿಗುತ್ತೆ. ಮಹಾರಾಜರೇ, ನಾನು ನನ್ನ ಇಲಾಖೆಯಿಂದ ಹೊರಗೆ ಹೋಗಬಹುದೇ? ಇಲ್ಲ, ಈ ಸಮಯದಲ್ಲಿ ಹೊರಗೆ ಹೋಗೋದು ತುಂಬಾ ಅಪಾಯ. ಆದ್ರೆ ನಾನು ಹೋಗೋದು ಅಗತ್ಯವಿದೆ ಮಹಾರಾಜರೇ. ನನ್ ಚಿಕ್ಕಪ್ಪನ ಮಗಳ ಆರೋಗ್ಯ ಕೆಟ್ಟಿದೆ ಮಹಾರಾಜರೇ. ಸರಿ, ಹಾಗಾದ್ರೆ ನಾನು ನಿನ್ನನ್ನು ಅಲ್ಲಿವರೆಗೆ ಬಿಟ್ಟು ಬರ್ತೇನೆ. ಶೇರ್ ಸಿಂಗ್ ಬಾಲುವನ್ನು ಅದರ ಚಿಕ್ಕಪ್ಪನ ಮನೆಗ್ ಬಿಟ್ಬಿಟ್ಟು ಇದು ಮನೆಗ್ ಬಂದು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡಿರುತ್ತೆ. ಇವತ್ತು ಒಂದು ಮುಖ್ಯವಾದ ಸಂದೇಶವನ್ನು ನೀಡುವುದಕ್ಕಾಗಿ ನಿಮ್ಮೆಲ್ಲರನ್ನು ಕರೆದಿದ್ದೇನೆ. ಹೇಳಿ ಮಹಾರಾಜರೇ, ನಮ್ಗೆ ಏನು ಅನುಮತಿ? ಕಳೆದ ಹಲವು ದಿನಗಳಿಂದ ಈ ಕ್ರೂರಿ ಮೃಗಗಳು ಕಾಡಿನಲ್ಲಿ ತಿರುಗಾಡುತ್ತಿವೆ. ಅದು ನಮ್ಮ ಮುಗ್ಧ ಪ್ರಾಣಿಗಳನ್ನು ಶಿಕಾರಿ ಮಾಡ್ತಾ ಇದೆ. ಅಯ್ಯೋ ದೇವ್ರೆ! ಆದರೆ ನನ್ನ ಅನುಮತಿ ಇಲ್ಲದೆ ನೀವು ಯಾರೂ ಹೊರಗೆ ಹೋಗಬಾರದು. ನಿಮ್ಮ ಆದೇಶವನ್ನು ಪಾಲಿಸುತ್ತೇವೆ. ಶೇರ್ ಸಿಂಗ್ ಬಹಳ ವರ್ಷಗಳಿಂದ ಕಾಡಿನ ರಕ್ಷಣೆಯನ್ನು ಮಾಡುತ್ತಾ ಬಂದಿದೆ. ಹಾಗಾಗಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಶೇರ್ ಸಿಂಗ್ ಮೇಲೆ ಬಹಳ ನಂಬಿಕೆ ಇದೆ. ಒಂದಿನ ಶೇರ್ ಸಿಂಗ್ ಬಾಲುಗೆ ಹೇಳುತ್ತೆ, ಕರಡಿ, ಸರಿ, ನಾವು ಈಗ ಆ ಹತ್ತಿರ ಕಾಡಿಗೆ ಹೋಗಿ ಬರೋಣ. ಆದ್ರೆ ನೀವು ಅಲ್ಲಿಗೆ ಹೋಗೋದನ್ನು ನಿರಾಕರಿಸಿದ್ದೀರಿ ಮಹಾರಾಜ್ರೆ. ಹಾ, ನಾನಿನ್ನು ಒಟ್ಟಿಗೆ ಇದ್ದೇನೆ, ಹಾಗಾಗಿ ನಿಮಗೆ ಹೆದರುವ ಅಗತ್ಯನೇ ಇಲ್ಲ. ಇವರಿಬ್ರು ಮಾತಾಡ್ಕೊಳ್ಳೋದನ್ನ ಈ ಜಿಂಕೆ ಕೇಳಿಸ್ಕೊಳ್ಳುತ್ತೆ. ನಂತರ ಯೋಚಿಸುತ್ತೆ, ನಮ್ಮೆಲ್ಲರನ್ನು ಶೇರ್ ಸಿಂಗ್ ಹೊರಗಡೆ ಹೋಗೋದಕ್ಕೆ ಬೇಡ ಅಂತ ಹೇಳ್ತಾರೆ, ಈಗ ಇವ್ರನ್ ಕರ್ಕೊಂಡು ಹೇಗ್ ಹೋಗ್ತಿದ್ದಾರೆ? ಶೇರ್ ಸಿಂಗ್ ಬಾಲುನ್ ಕರ್ಕೊಂಡು ಹೊರಗಡೆ ಹೋಗುತ್ತೆ. ಆದ್ರೆ ಸಂಜೆ ವಾಪಸ್ ಬರುವಾಗ ಮಾತ್ರ ಶೇರ್ ಸಿಂಗ್ ಒಬ್ರೇ ಬರ್ತಾರೆ. ಇದನ್ ನೋಡಿ ಈ ಜಿಂಕೆ ಶೇರ್ ಸಿಂಗ್ ನನ್ನು ಕೇಳುತ್ತೆ, ಮಹಾರಾಜ್ರೆ, ನೀವ್ ಒಬ್ರೇ ಯಾಕೆ ವಾಪಸ್ ಬಂದ್ರಿ? ಬಾಲು ಕರಡಿಯಲ್ಲಿ ಅವ್ರು ನಿಮ್ ಜೊತೆ ಬಂದಿದ್ರಲ್ವಾ? ಅದು ಅಲ್ಲೇ ಅದರ ಸಂಬಂಧಿಕರ ಜೊತೆಯಲ್ಲಿದೆ. ಈ ಶೇರ್ ಸಿಂಗ್ ನ ಮಾತನ್ನು ಕೇಳಿ ಜಿಂಕೆಗೇನೋ ವಿಚಿತ್ರ ಅನ್ಸುತ್ತೆ. ಆದ್ರೂ ಶೇರ್ ಸಿಂಗ್ ಮೇಲಂತೂ ಅನುಮಾನ ಪಡೋ ಹಾಗಿರ್ಲಿಲ್ಲ. ಹಾಗಾಗಿ ಅಲ್ಲಿಂದ ಅದು ಓಡ್ ಹೋಗುತ್ತೆ. ಮರುದಿನ ಶೇರ್ ಸಿಂಗ್ ಜಿಂಕೆಗೆ ಹೇಳುತ್ತೆ, ಜಿಂಕೆ, ನಾನು ಆ ಕರಡಿಯನ್ನು ಕರೆತರಲು ಕಾಡಿನಿಂದ ಹೊರಗೆ ಹೋಗ್ತಾ ಇದ್ದೇನೆ. ನೀನು ನನ್ನೊಟ್ಟಿಗೆ ಬರಲು ಇಚ್ಛಿಸುವೆಯಾ? ನಿಮ್ಮ ಜೊತೆ ಖಂಡಿತ ಬರ್ತೀನಿ. ಮಹಾರಾಜ್ರೆ, ನಾನು ನಿಮ್ಮೊಂದಿಗೆ ಹೊರಡ್ಲಾ? ಹಲವು ದಿನದಿಂದ ಕಾಡಿನ ಹೊರಗೆ ಹೋಗಿಲ್ಲ ನಾನು. ಅರೆ, ಇದನ್ನೆಲ್ಲ ಕೇಳೋ ಮಾತಾ? ಸರಿ, ನೀನು ಹೊರಡು. ಈ ಮೇಕೆಯನ್ನು ಜೊತೆಗೆ ಕರ್ಕೊಂಡು ಬರ್ಲಿಕ್ಕಿದ್ರೆ ಕರ್ಕೊಂಡ್ ಬಾ. ಬೇಡ ಬೇಡ ಮಹಾರಾಜ್ರೆ, ನನ್ಗಂತೂ ಹೊರಗಡೆ ಬರೋದಕ್ಕೆ ಭಯವಾಗುತ್ತಪ್ಪ. ನೀವೆಲ್ಲ ಹೋಗ್ಬನ್ನಿ. ಶೇರ್ ಸಿಂಗ್ ಜಿಂಕೆ ಮತ್ತು ಜೀಬ್ರಾನ ಕರ್ಕೊಂಡು ಅಲ್ಲಿಂದ ಹೊರಡುತ್ತೆ. ಸಂಜೆ ಆದ್ಮೇಲೆ ಶೇರ್ ಸಿಂಗ್ ನೋಡಿದ್ರೆ ಇವತ್ತು ಕೂಡ ಒಂದೇ ವಾಪಸ್ ಬರ್ತಾ ಇದೆ. ಇದನ್ನೋಡಿ ಈ ಮೇಕೆ ಜಿಂಕೆಗೆ ಹೇಳುತ್ತೆ, ಜಿಮ್ಮಿ, ನಿನ್ ತಂಗಿ ಕೂಡ ಶೇರ್ ಸಿಂಗ್ ಜೊತೆ ಹೋಗಿತ್ತಲ್ಲ, ಮತ್ಯಾಕೆ ವಾಪಸ್ ಬರ್ಲಿಲ್ಲ? ಸರಿ, ಮಹಾರಾಜರನ್ನೇ ಕೇಳೋಣ. ಇಬ್ಬರು ಶೇರ್ ಸಿಂಗ್ ನ ಬಳಿಗೆ ಹೋಗ್ತಾರೆ. ಮಹಾರಾಜ್ರೆ, ನನ್ ತಂಗಿ ಎಲ್ಲಿದ್ದಾಳೆ? ಅವಳು ನಿಮ್ಮೊಂದಿಗೆ ಹೋಗಿದ್ದಳಲ್ಲ? ಏನು, ಅದು ಇನ್ನು ಕೂಡ ಬರ್ಲಿಲ್ಲವಾ? ನಾನಂತೂ ಅದನ್ನು ಯಾವಾಗದಿಂದ ಕಳಿಸಿಕೊಟ್ಟಿದ್ದೆ. ಆದ್ರೆ ಅವ್ರು ಇನ್ನೂ ವಾಪಸ್ ಬಂದಿಲ್ಲ ಮಹಾರಾಜ್ರೆ. ಹೇಗೂ ಆಗಿರ್ಬೋದು, ಏನೋ ಕೆಲಸದಲ್ಲಿ ನಿಂತಿರ್ಬೇಕು. ಗೊತ್ತಿಲ್ಲ, ಆದ್ರೆ ನನ್ಗೆ ತುಂಬಾ ಚಿಂತೆ ಆಗ್ತಾ ಇದೆ ಮಹಾರಾಜ್ರೆ. ಚಿಂತೆ ಮಾಡಬೇಡಿ, ಅದನ್ನು ಎಲ್ಲಿಯಾದರೂ ಹುಡುಕಿ ತರುವ ಕೆಲಸ ನಂದು. ನೀವೆಲ್ಲರೂ ನಿಮ್ಮ ಮನೆಗೆ ಹೋಗಿ, ನಾವು ನಾಳೆ ಬೆಳಿಗ್ಗೆ ಸಿಗೋಣ. ನಂತರ ಶೇರ್ ಸಿಂಗ್ ತನ್ನ ಗುಹೆಗೆ ಹೊರಟೋಗುತ್ತೆ. ರಾತ್ರಿ ಆದ್ಮೇಲೆ ಶೇರ್ ಸಿಂಗ್ ಮೇಕೆಯನ್ನು ತನ್ನ ಗುಹೆಗೆ ಕರೆಸ್ಕೊಳ್ಳುತ್ತೆ. ಹೇಳಿ ಮಹಾರಾಜ್ರೆ, ಈಗ ನೀವ್ಯಾಕೆ ನನ್ನನ್ನಿಲ್ಲಿ ಕರೆದದ್ದು? ನೀವು ಕೇಳ್ತಿದ್ದೀರಲ್ಲ, ಅವರಿಬ್ರು ಯಾಕೆ ಬರ್ಲಿಲ್ಲ ಅಂತ. ಹಾ, ನಿಜವಾಗಿ ಹೇಳೋದಾದ್ರೆ ಅವರಿಬ್ಬರಿಗೆ ಒಂದು ದೊಡ್ಡ ಖಜಾನೆ ಸಿಕ್ಕಿದೆ. ಖಜಾನೆ? ಹಾ, ನಿಮಗೂ ಕೂಡ ಖಜಾನೆಯ ಪಾಲು ಬೇಕಾಗಿದ್ರೆ ಬನ್ನಿ ನನ್ನ ಜೊತೆಗೆ. ಖಜಾನೆ ಸಿಕ್ಕುತ್ತೆ ಅಂತ ಆಸೆಯಿಂದ ಈ ಮೇಕೆ ಕೂಡ ಶೇರ್ ಸಿಂಗ್ ಜೊತೆ ಹೋಗುತ್ತೆ. ಆದ್ರೆ ಎಂದಿನಂತೆ ಇವತ್ತೂ ಕೂಡ ಶೇರ್ ಸಿಂಗ್ ಒಬ್ರೇ ವಾಪಸ್ ಬರ್ತಾರೆ. ಇದೇ ರೀತಿಯಾಗಿ ಬಹಳ ದಿನಗಳು ಸಾಗುತ್ತವೆ. ಶೇರ್ ಸಿಂಗ್ ದಿನಾಲೂ ಒಂದೆರಡು ಪ್ರಾಣಿಗಳನ್ನ ಜೊತೆಲಿ ಕರ್ಕೊಂಡು ಹೋಗ್ತಿತ್ತು. ಆದ್ರೆ ವಾಪಸ್ ಬರುವಾಗ ಒಂದೇ ಬರ್ತಿತ್ತು.
ಒಂದಿನ ಬೆಳಗ್ಗೆ ಏನಾಗುತ್ತೆ ಅಂದ್ರೆ, ನಿನ್ನೆಯಿಂದ ನನ್ನ ಆಡು ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ ಅದು ಎಲ್ಲಿ ಹೋಗಿದ ಅಂತ. ನಿನ್ ಜಿಂಕೆ ನಿನ್ನೆಯಿಂದ ಕಾಣ್ತಿಲ್ಲ, ಆದ್ರೆ ನನ್ನ ಜಿಂಕೆ ಹಲವು ದಿನದಿಂದ ಕಾಣ್ತಿಲ್ಲ. ತಿಳಿತಾ ಇಲ್ಲ ಅವಳು ಇಷ್ಟೊತ್ತಿ ಹೇಗೆ ಮತ್ತು ಎಲ್ಲಿದ್ದಾಳು. ಕೆಲವು ದಿನಗಳಿಂದ ಕಾಡಿನಲ್ಲಿ ದಿನಾ ಒಂದೊಂದು ಪ್ರಾಣಿ ನಾಪತ್ತೆ ಆಗ್ತಿವೆ. ಆದ್ರೆ ಇಲ್ಲಿವರೆಗೂ ಅವರೆಲ್ಲ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಇದರ ಹುಡುಕಬೇಕಾಗಿದೆ. ಹಾ, ಒಂದ್ ವೇಳೆ ತಿಳಿಯದಿದ್ರೆ ನಮ್ಮ ಕಾಡಿನಿಂದ ಒಂದೊಂದೇ ಪ್ರಾಣಿ ಕಾಣೆಯಾಗಬಹುದು. ಹಾಗಾದ್ರೆ ನಾವೇನ್ ಮಾಡುದು? ನಾವ್ ಈ ವಿಷಯನ ಮಹಾರಾಜ್ರಿಗೆ ತಿಳಿಸೋಣ. ಮರುದಿನವೇ ಕಾಡಿನ ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಶೇರ್ ಸಿಂಗ್ ನ ಬಳಿ ಬರ್ತಾರೆ. ಮಹಾರಾಜ್, ಕಳೆದ ಕೆಲವು ದಿನಗಳಿಂದ ಈ ಕಾಡು ಪ್ರಾಣಿಗಳು ನಾಪತ್ತೆ ಆಗ್ತಾ ಇವೆ. ಏನು? ಹಾಗೆ ಹೇಗೆ ಆಗುತ್ತೆ? ಗೊತ್ತಿಲ್ಲ ಮಹಾರಾಜ್, ಆದ್ರೆ ಇದೇ ಸತ್ಯ. ಆದ್ರೆ ನಾನು ಮೊದಲೇ ಹೇಳಿದ್ದೆ ನಿಮ್ಗೆ, ಯಾರು ಹೊರಗೆ ಹೋಗಬಾರದು ಅಂತ. ಮತ್ತೆ ಇವರೆಲ್ಲ ಹೇಗೆ ಮಾಯವಾಗುತ್ತಾರೆ? ಮತ್ತೆ ನೆನ್ಪಿಡಿ, ನನ್ನ ಅನುಮತಿ ಇಲ್ಲದೆ ಈ ಕಾಡಿಂದ ಯಾರು ಹೊರಗೆ ಹೋಗಬಾರ್ದು. ಮಾತುಕತೆ ಎಲ್ಲ ಮುಗಿದ್ಮೇಲೆ ಎಲ್ರೂ ಅಲ್ಲಿಂದ ಹೊರಡ್ತಾರೆ. ದಾರಿಯಲ್ಲಿ ಎಲ್ರೂ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಕಾಡಿನ ಪ್ರಾಣಿಗಳನ್ನು ಶೇರ್ ಸಿಂಗ್ ಹೊರಗೆ ಕೊಂಡು ಹೋಗ್ತಿದ್ದಾನಲ್ಲ, ಮತ್ತೆ ಈಗ ಶೇರ್ ಸಿಂಗ್ ಯಾಕೆ ಸುಮ್ಮನಿದ್ದಾನೆ? ಗೊತ್ತಿಲ್ಲ, ಆದ್ರೆ ಈ ವಿಷಯದಲ್ಲಿ ನಿಜವಾಗಿ ಪತ್ತೆ ಮಾಡಲೇಬೇಕು. ಮರುದಿನ ಮತ್ತೆ ಈ ಶೇರ್ ಸಿಂಗ್ 2 ಪ್ರಾಣಿಗಳನ್ನ ಕರ್ಕೊಂಡು ಕಾಡಿನಿಂದ ಹೊರಗೆ ಹೋಗ್ತಾ ಇರುತ್ತೆ. ಆಗ ಈ ನರಿ ಮತ್ತೆ ಕುರಿ ನೋಡ್ಬಿಡ್ತಾರೆ. ಅಲ್ಲಿ ನೋಡು, ಸ್ವತಃ ಮಹಾರಾಜ್ 2 ಪ್ರಾಣಿಗಳನ್ನು ತಗೊಂಡು ಹೋಗ್ತಿದ್ದಾರೆ. ಬಾ, ಇವ್ರ ಹಿಂದೆನೆ ಹೋಗೋಣ, ನಾವು ನೋಡೋಣ ಅಲ್ಲೇನ್ ನಡೀತಿದೆ ಅಂತ. ಈ ನರಿ ಮತ್ತು ಕುರಿ ಸೇರ್ಕೊಂಡು ಈ ಶೇರ್ ಸಿಂಗ್ ನನ್ನು ಹಿಂಬಾಲಿಸ್ತಾರೆ. ಶೇರ್ ಸಿಂಗ್ ನೋಡಿದ್ರೆ ಈ 2 ಪ್ರಾಣಿಗಳನ್ನ ಕರ್ಕೊಂಡು ಒಂದು ದೂರದ ಕಾಡಿಗೆ ಹೋಗ್ತಾ ಇರುತ್ತೆ. ಅಲ್ಲಿ ನೋಡಿದ್ರೆ ಶಿಕಾರಿ ಮಾಡೋರ ದಂಡೆ ಇರುತ್ತೆ. ಶಾಬಾಷ್, ಇವತ್ತಂತೂ ನೀನು ದೊಡ್ಡ ಪ್ರಾಣಿಯನ್ನು ತಂದಿದ್ದಿ. ಯಾರಾದ್ರೂ ನೋಡೋ ಮೊದ್ಲು ಇದನ್ನು ಹಿಡಿದು ಪಂಜರದೊಳಗೆ ಹಾಕಿಬಿಡು. ಶಿಕಾರಿ ಮಾಡುವಂತಹ ಚಮನ್ ಮತ್ತು ಜೊತೆಗಾರರು ಈ 2 ಪ್ರಾಣಿಗಳನ್ನ ಈ ಪಂಜರದಲ್ಲಿ ಹಾಕಿರ್ತಾರೆ. ಇದರರ್ಥ ಶೇರ್ ಸಿಂಗ್ಗೆ ಕಾಡಿನ ಪ್ರಾಣಿಗಳನ್ನ ಮಾಯ ಮಾಡ್ತಿದೆ. ಆದ್ರೆ ಅವನು ಯಾಕೆ ಮಾಡ್ತಿದ್ದಾರೆ? ಇದನ್ನ ನಾವು ತಿಳ್ಕೊಳ್ಳೇಬೇಕು. ನಂತರ ಇವರಿಬ್ರು ತಮ್ಮ ಕಾಡಿಗೆ ವಾಪಸ್ ಬಂದು ಎಲ್ಲರಿಗೂ ಈ ವಿಷಯ ತಿಳಿಸ್ತಾರೆ. ಏನು, ಮಹಾರಾಜರೇ ನಮ್ಮ ಪ್ರಾಣಿಗಳನ್ನು ಶಿಕಾರಿಯವರಿಗೆ ಕೊಟ್ಟಿದ್ದಾರಾ? ಹಾ ಚೀತಣ್ಣ, ನಾನು ನನ್ನ ಕಣ್ಣಿನಿಂದಲೇ ಅದನ್ನು ನೋಡ್ತಿದ್ದೇನೆ. ಹಾಗಾದ್ರೆ ಇಂದೇ ಆ ಶಿಕಾರಿಗಳ ಮೇಲೆ ಆಕ್ರಮಣ ಮಾಡೋಣ. ಬೇಡ, ಇಂದು ರಾತ್ರಿ ಅಲ್ಲಿಗೆ ಹೋಗಿ ಸುಮ್ಮನೆ ಅವಿತ್ಕೊಂಡು ಅವರ ತಾಕತ್ತನ್ನು ನೋಡೋಣ. ಮತ್ತೆ ನಾಳೆ ನಾವು ನಮ್ಮ ಬಲದೊಂದಿಗೆ ಅವರಿಗೆ ಆಕ್ರಮಣ ಮಾಡಿ ನಮ್ಮ ಪ್ರಾಣಿಗಳನ್ನು ಬಿಡಿಸೋಣ. ಸರಿ, ಹಾಗಾದ್ರೆ ರಾತ್ರಿ ಆದ ಕೂಡ್ಲೆ ಈ ನರಿ ಮತ್ತು ಚಿರತೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಶಿಕಾರಿ ಮಾಡೋರ್ ಬಳಿಗ್ ಬರ್ತಾರೆ. ಅಲ್ಲಿ ನೋಡಿದ್ರೆ ಪಂಜರದೊಳಗೆ ಶೇರ್ ಸಿಂಗ್ ಕಾಣಿಸುತ್ತೆ. ಇವರು ನಮ್ಮ ಮಹಾರಾಜರು. ಇವರು ನಮ್ಮ ಮಹಾರಾಜರಾದ್ರೆ ಮತ್ತೆ ಅವ್ರು ಯಾರು? ಯಾರು ಕಾಡು ಪ್ರಾಣಿಗಳನ್ನು ಶಿಕಾರಿಯ ವಶಕ್ಕೊಪ್ಪಿಸ್ತಾರೆ? ಇದು ನಮ್ ಶೇರ್ ಸಿಂಗ್ ನ ಹಾಗೆ ಇದೆ ಅನ್ಸುತ್ತೆ. ಹಾಗಾಗಿ ನಮ್ಗೆಲ್ಲಾ ಮೋಸ ಮಾಡಿ ಪ್ರಾಣಿಗಳನ್ನ ಇಲ್ಲಿ ಕರ್ಕೊಂಡ್ ಬರ್ತಿರಬಹುದು. ನಡೀರಿ, ಶೇರ್ ಸಿಂಗ್ ನನ್ನು ಭೇಟಿಯಾಗಿ ತಿಳಿಯೋಣ. ಇಬ್ಬರು ಶೇರ್ ಸಿಂಗ್ ನ ಬಳಿಗೆ ಹೋಗ್ತಾರೆ. ಮಹಾರಾಜ್ರೆ, ನಿಮ್ಮನ್ಯಾರು ಬಂಧಿಸಿದ್ದು? ನನ್ನ ಮುಖದಂತಿರುವ ಸಿಂಹ ಮೋಸದಿಂದ ನನ್ನನ್ನು ಬಂಧಿಸಿಟ್ಟಿದೆ. ಮತ್ತೆ ಅದು ನನ್ನ ಜಾಗದಲ್ಲಿ ರಾಜನಾಗಿ ಕಾಡಿನ ವಾಸಿಗರನ್ನು ಮೋಸದಿಂದ ಇಲ್ಲಿಗೆ ಕರೆತಂದು ಬಂಧಿಸುತ್ತಿದೆ. ಏನು? ಈ ಶಿಕಾರಿಗಳು ಪ್ರಾಣಿಗಳನ್ನು ಮಾರುವಂತ ಯೋಜನೆ ಮಾಡುತ್ತಿದ್ದಾವೆ. ನೀವಿಬ್ರು ಹೊರಟು ಹೋಗಿ, ಒಂದು ವೇಳೆ ಶಿಕಾರಿ ಬಂದ್ರೆ ನಿಮ್ಮಿಬ್ಬರನ್ನು ಕೂಡ ಬಂಧಿಸಬಹುದು. ಆಗ್ಲೇ ಅಲ್ಲಿಗೆ ಆ ಶಿಕಾರಿ ಮಾಡೋರು ಬರ್ತಾರೆ. ಅವರನ್ನ ನೋಡಿದ ಕೂಡ್ಲೆ ಈ ನರಿ ಮತ್ತು ಚಿರತೆ ಅಲ್ಲಿಂದ ಹೊರಟೋಗ್ತಾರೆ. ಆ ಸಿಂಹ ನಮ್ಮ ರಾಜನ ವೇಷ ಹಾಕಿ ನಮ್ಗೆ ಮೋಸ ಮಾಡ್ತಿದೆ. ಹಾ, ಅವ್ರು ನಮ್ಮನ್ನೇ ಎದುರು ಹಾಕೊಂಡಿದ್ದಾರೆ ಅಂದ್ಮೇಲೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಮರುದಿನ ನರಿ ಮತ್ತು ಚಿರತೆ ಶೇರ್ ಸಿಂಗ್ ನ ಹಾಗೆ ಕಾಣುವಂತಹ ಇದ್ರ ಬಳಿಗೆ ಬರ್ತಾರೆ. ನಕಲಿ ಮಹಾರಾಜರಿಗೆ ಜಯವಾಗಲಿ. ನಕಲಿ ಮಹಾರಾಜ? ಯಾರು ಅದು ನಕಲಿ ಮಹಾರಾಜ? ನಾವ್ ನಿಮ್ ಬಗ್ಗೆನೇ ಮಾತಾಡ್ತಿದ್ದೀವಿ ಮಹಾರಾಜ್ರೇ. ಅಂದ್ರೆ ನಾವು ಕೂಡ ಶಿಕಾರಿಗಳ ಜೊತೆಗಾರರು. ನಕಲಿ ಮಹಾರಾಜರೇ? ಹೌದಾ? ಹಾ ಹೌದು, ಅವರೇ ನಿಮಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ? ಹಾ, ಅವ್ರು ಹೇಳಿದ್ರು ಇವತ್ತು ರಾತ್ರಿ 12 ಗಂಟೆಗೆ ಅಸ್ಲಿ ಶೇರ್ ಸಿಂಗ್ ನನ್ನು ಕರ್ಕೊಂಡು ನಗರಕ್ಕೆ ಹೋಗ್ತಾರಂತೆ. ಆದ್ರೆ ಹೋಗೋಕ್ ಮುಂಚೆ ನಿನ್ನನ್ನು ರಾಜನೆಂದು ಘೋಷಿಸ ಬಯಸ್ತಾರೆ. ಅದಕ್ಕಾಗಿ ಅಲ್ಲಿ ಕರೆದಿದ್ದಾರೆ. ಅದು ನನ್ನನ್ನು ರಾಜ ಘೋಷಣೆ ಮಾಡುತ್ತಾ? ಇದು ತುಂಬಾ ಒಳ್ಳೆಯ ಸಮಾಚಾರ. ಇವತ್ ರಾತ್ರಿ 12 ಗಂಟೆಗೆ ರಾಜನಾಗೋದಕ್ ತಯಾರಾಗಿರು ನೀನು. ನಾವು ನಿಮ್ ಜೊತೆಗ್ ಬರ್ತೀವಿ.
ರಾತ್ರಿ 12 ಗಂಟೆ ಆದ ಕೂಡ್ಲೆ ಈ ನರಿ ಮತ್ತು ಚಿರತೆ ನಕಲಿ ಶೇರ್ ಸಿಂಗ್ ನನ್ನು ಕರ್ಕೊಂಡು ಶಿಕಾರಿ ಮಾಡೋರ್ ಬಳಿಗ್ ಬರ್ತಾರೆ. ಎಲ್ಲಕ್ಕಿಂತ ಮೊದ್ಲು ಅಸಲಿ ಶೇರ್ ಸಿಂಗ್ಗೆ ವಿದಾಯ ಹೇಳೋಣ, ನಂತರ ಶಿಕಾರಿ ಮಾಡೋರ್ನ ಭೇಟಿಯಾಗೋಣ. ಹೌದೌದು, ಯಾಕಿಲ್ಲ. ಮುಗ್ಧ ಅಸಲಿ ಸಿಂಹರಾಜ ನಾಳೆಯಿಂದ ಸರ್ಕಸ್ ನಲ್ಲಿ ಕೆಲಸ ಮಾಡ್ತಾನೆ, ಮತ್ತೆ ನಾನು ಕಾಡಿನ ರಾಜನಾಗ್ತೇನೆ. ಮೂವರು ಶೇರ್ ಸಿಂಗ್ ನ ಪಂಜರದ ಬಳಿಗ್ ಬರ್ತಾರೆ. ಸಿಂಹರಾಜ, ಇವತ್ತು ನಿನ್ನನ್ನು ನಗರಕ್ಕೆ ಕೊಂಡು ಹೋಗಿ ಸರ್ಕಸ್ಸಿನವರಿಗೆ ಕೊಟ್ಟು ಬಿಡ್ತೇವೆ, ಮತ್ತೆ ನಿನ್ನ ಜಾಗದಲ್ಲಿ ನನ್ನನ್ನು ರಾಜನಾಗಿ ಮಾಡ್ತಾರೆ. ಮತ್ತೆ ಇವರು ನಿನ್ನಿಂದಲೂ ಒಳ್ಳೆ ರಾಜನಾಗಿ ಸಾಬೀತಾಗ್ತಾರೆ. ಇವರು ಒಳ್ಳೆ ಆಡಳಿತ ಮಾಡ್ತಾರೆ. ನಿನ್ಗೇನಾದ್ರೂ ಕೊನೆ ಆಸೆ ಇದ್ರೆ ಹೇಳ್ಬಿಡು, ನಮ್ಮ ಮುಂದೆ ಆಗುವಂತಹ ರಾಜ ನಿನ್ನ ಕೊನೆ ಆಸೆಯನ್ನು ಈಡೇರಿಸ್ತಾರೆ. ನಾನು ನಿಮ್ಮ ಆಗುವಂತ ರಾಜನನ್ನು ಆಲಂಗಿಸಿ ಶುಭ ಸಮಾಚಾರವನ್ನು ಕೊಡುತ್ತೇನೆ. ಇದಂತೂ ಒಳ್ಳೇದು. ಚಿರತೆ ಅಣ್ಣ, ಈಗ ಬೀಗ ತೆಗೀರಿ, ಶೇರ್ ಸಿಂಗ್ ಮುಂದೆ ಆಗೋ ರಾಜನಿಗೆ ನಮಸ್ಕರಿಸ್ಬೇಕಂತೆ. ಚಿರತೆ ತಕ್ಷಣ ಬೀಗ ತೆಗೆಯುತ್ತೆ. ಅಸಲಿ ಶೇರ್ ಸಿಂಗ್ ಹೊರಗಡೆ ಬಂದ್ ಕೂಡ್ಲೆ ಈ ಚಿರತೆ ನಕಲಿ ಶೇರ್ ಸಿಂಗ್ ನನ್ನು ಪಂಜರದೊಳಗೆ ದಬ್ಬಿ ಈ ಪಂಜರದ ಬಾಗಿ ಹಾಕಿ ಬೀಗ ಹಾಕ್ಬಿಡತ್ತೆ. ನನ್ನನ್ನು ಯಾಕೆ ಬಂಧಿಸಿಟ್ಟಿದ್ದೀರಿ? ಹೊರಗೆ ತೆಗಿರಿ. ನೀನೇನ್ ತಿಳ್ಕೊಂಡಿದ್ದೀಯಾ? ನಾವೇನು ಮೂರ್ಖರು ಅಂತನಾ? ಇಲ್ಲ, ನಾವು ಅಸಲಿ ರಾಜ್ಕುಮಾರರ ಸಿಪಾಯಿಗಳು. ನೀನು ನಮ್ಮ ಮಹಾರಾಜರಿಗೆ ಮೋಸ ಮಾಡಿದೆ, ಮತ್ತೆ ನಾವು ನಿನಗೆ ಮೋಸ ಮಾಡಿದೆವು. ಲೆಕ್ಕ ಚುಕ್ತಾಯ್ತು. ಇನ್ನು ಸರ್ಕಸ್ನಲ್ಲಿ ನನ್ನ ಜಾಗ, ನಿನ್ನನ್ನು ಮಾರಲಾಗುತ್ತದೆ. ಶುಭವಾಗಲಿ ಮೋಸಗಾರ. ನಂತರ ಶೇರ್ ಸಿಂಗ್, ಚಿರತೆ ಮತ್ತು ನರಿ ಸೇರ್ಕೊಂಡು ಈ ಪಂಜರದಲ್ಲಿ ಬಂಧಿಸಿದಂತಹ ಎಲ್ಲಾ ಪ್ರಾಣಿಗಳನ್ನು ಬಿಡಿಸ್ಕೊಂಡು ತಮ್ಮ ಕಾಡಿಗೆ ವಾಪಸ್ ಬರ್ತಾರೆ. ಕಳೆದು ಹೋಗಿದ್ದಂತಹ ಎಲ್ಲಾ ಸಂಬಂಧಿಕರನ್ನು ನೋಡಿ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ. ನಂತರ ಶೇರ್ ಸಿಂಗ್ ನಕಲಿ ಶೇರ್ ಸಿಂಗ್ ನ ವಿಷಯವನ್ನು ತಿಳಿಸುತ್ತೆ. ನಂತರ ಈ ಚಿರತೆ ಮತ್ತು ನರಿಯ ಬುದ್ಧಿವಂತಿಕೆಯನ್ನು ನೋಡಿ ಇವರಿಬ್ಬರನ್ನು ಕಾಡಿನ ಮಂತ್ರಿಗಳನ್ನಾಗಿ ಮಾಡ್ತಾರೆ. ಈಗ ಇವರೆಲ್ಲರೂ ಸಂತೋಷದಿಂದ ಜೀವನ ಮಾಡ್ತಿದ್ದಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.